ಮಾಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನೀಟ್ ಬಳಿಕ ರಾಷ್ಟ್ರಾದ್ಯಂತ ಸದ್ದು ಮಾಡಿದ್ದು ಕೆಪಿಎಸ್ಸಿ ಹಗರಣ. ಪಶುವೈದ್ಯಾಧಿಕಾರಿ ನೇಮಕಾತಿ ವಿಚಾರದಲ್ಲಿ ನಡೆದಿದ್ದ ಈ ಹಗರಣದಲ್ಲಿ ಬರೋಬ್ಬರಿ 70 ರಿಂದ 80 ಲಕ್ಷದವರೆಗೂ ಕೂಡ ಅಕ್ರಮ ನಡೆದಿತ್ತು. ಅದನ್ನ ಸಾಕ್ಷಿ ಸಮೇತ ರಿಲೀಸ್ ಕೂಡ ಮಾಡಲಾಗಿತ್ತು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಇಡಿ ಅಧಿಕಾರಿಗಳು ಬೆಳ್ಳಂಬೆಳಿಗ್ಗೆ ಅಖಾಡಕ್ಕೆ ಇಳಿದಿದ್ರು. ಅದರಲ್ಲೂ ಕೆಪಿಎಸ್ಸಿ ಅಧ್ಯಕ್ಷರಾಗಿದ್ದ ಶಿವಶಂಕರಪ್ಪ ಅವರ ಮನೆಯಲ್ಲಿ ಫುಲ್ ಜಾಲಾಡಿದ್ದಾರೆ. ಇವತ್ತು ಮುಂಜಾನೆ ಸುಮಾರು 5 ರಿಂದ 6 ಗಂಟೆಯ ಸುಮಾರಿಗೆ 15ಕ್ಕೂ ಹೆಚ್ಚು ವಾಹನಗಳಲ್ಲಿ ಆಗಮಿಸಿದ ಇಡಿ ಅಧಿಕಾರಿಗಳ ತಂಡ ರಾಜ್ಯದ 8 ಜಿಲ್ಲೆಗಳ ಒಟ್ಟು 21 ಪ್ರಮುಖ ಸ್ಥಳಗಳಲ್ಲಿ ಏಕಕಾಲಕ್ಕೆ ರೇಡ್ ಮಾಡಿದ್ದಾರೆ. ಅದರಲ್ಲೂ ಕೆಪಿಎಸ್ಸಿ ಕಚೇರಿ ಸೇರಿದಂತೆ ಮಾಜಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ ಫ್ಲಾಟ್, ಹಾಲಿ ಸದಸ್ಯೆ ಶಾಂತಾ ಹೊಸಮನಿ ನಿವಾಸ ಹಾಗೂ ಮಧ್ಯವರ್ತಿಗಳ ಮನೆಗಳ ಮೇಲೆ ಅಧಿಕಾರಿಗಳು ದಾಳಿಯನ್ನು ನಡೆಸಿ ಪ್ರಮುಖ ದಾಖಲೆಗಳ ಶೋಧ ಕಾರ್ಯವನ್ನು ನಡೆಸಿದ್ದಾರೆ. ಶಿವಶಂಕರಪ್ಪ ಮನೆ ಮೇಲೆ ದಾಳಿ ನಡೆಸಿದ ಅಧಿಕಾರಿಗಳು ಮೊದಲು ಅವರನ್ನು ವಶಕ್ಕೆ ಪಡೆದು ಅವರ ಮೊಬೈಲ್ ಫೋನ್ಗಳು, ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್, ಅದರ ಜೊತೆಗೆ ಒಂದಷ್ಟು ಪ್ರಮುಖ ಡಾಕ್ಯುಮೆಂಟ್ಸ್ಗಳನ್ನು ಕೂಡ ಜಪ್ತಿ ಮಾಡಿದ್ದಾರೆ. ದಾಳಿಯ ಸಂದರ್ಭದಲ್ಲಿ ಸಾಹುಕಾರ್ ಪತ್ನಿ ಸುಮಾ ಅವರು ದೇವಸ್ಥಾನಕ್ಕೆ ತೆರಳಿದ್ರು ಕೂಡ ಇಡಿ ಅಧಿಕಾರಿಗಳ ಒಂದು ಟೀಮ್ ದೇವಸ್ಥಾನಕ್ಕೆ ತೆರಳಿ ಅವರನ್ನೂ ಕೂಡ ವಿಚಾರಣೆಗೆ ಒಳಪಡಿಸಿತ್ತು. ಇನ್ನು ಬೆಂಗಳೂರು ಅಷ್ಟೇ ಅಲ್ಲ, ಹಾಸನ, ಚಿತ್ರದುರ್ಗ, ದಾವಣಗೆರೆ, ರಾಯಚೂರು, ಕಾರವಾರ, ಕಲಬುರಗಿ ಮತ್ತು ಬೆಳಗಾವಿಯಲ್ಲೂ ಕೂಡ ಇಡಿ ರೇಡ್ ಮಾಡಿದ್ದು ತನಿಖೆಯನ್ನು ತೀವ್ರಗೊಳಿಸಿದೆ. ಇನ್ನು PMLA ಕಾಯ್ದೆಯಡಿ ಪ್ರಕರಣ ದಾಖಲಿಸಿಕೊಂಡಿರುವಂತಹ ಇಡಿ ಅಕ್ರಮ ಹಣದ ಮೂಲ ಹಾಗೂ ಅದನ್ನಿಟ್ಟಿರುವಂತಹ ರಹಸ್ಯ ಸ್ಥಳಗಳ ಶೋಧವನ್ನು ಮುಂದುವರೆಸಿದೆ. ಪಶುವೈದ್ಯಾಧಿಕಾರಿಗಳ ನೇಮಕಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರಲ್ಲಿ ನಡೆದಿದ್ದಂತಹ ಅಕ್ರಮದ ವಿಚಾರವಾಗಿಯೇ ಇವತ್ತು ಬೆಳ್ಳಂಬೆಳಿಗ್ಗೆ ಅಖಾಡಕ್ಕಿಳಿದಿದ್ರು ಇಡಿ ಅಧಿಕಾರಿಗಳು. ಏಕಕಾಲಕ್ಕೆ ಈ ಶಿವಶಂಕರಪ್ಪ ಅವರೇನಿದ್ದಾರೆ ಅವರ ನಿವಾಸ, ಅದರ ಜೊತೆಗೆ ಒಂದಷ್ಟು ಮಹತ್ವದ ಡಾಕ್ಯುಮೆಂಟ್ಸ್ಗಳನ್ನು ಪರಿಶೀಲನೆ ಮಾಡುವಂಥ ಕೆಲಸ ಮಾಡಿದ್ದಾರೆ. ಅದೇ ಪ್ರಕಾರವಾಗಿ ರಾಯಚೂರು, ಚಿತ್ರದುರ್ಗ, ಬೆಂಗಳೂರು, ಕಲಬುರಗಿ ನೋಡಿ ಎಲ್ಲ ಭಾಗದಲ್ಲೂ ಕೂಡ ಏಕಕಾಲಕ್ಕೆ ರೇಡನ್ನು ಮಾಡಿ ಮಹತ್ವದ ದಾಖಲೆಗಳನ್ನು ಪರಿಶೀಲನೆ ಮಾಡುವಂಥ ಕೆಲಸ ಕೂಡ ಇವತ್ತು ಆಗಿದೆ. ಸಹಜವಾಗಿ ಅದರಲ್ಲಿ ಒಂದಷ್ಟು ಡೆವಲಪ್ಮೆಂಟ್ಸ್ಗಳು ಇದರ ಬೆನ್ನಲ್ಲೇ ಆಗಿದ್ದು. ಯಾಕಂತಂದರೆ ಈ KPSCಯ ಹಗರಣ ಬಗೆದಷ್ಟು ಕೂಡ ಬಯಲಾಗ್ತಾ ಇತ್ತು. ಅದರಲ್ಲೂ ಇತ್ತೀಚೆಗಷ್ಟೇ ಈ ಒಂದು ಗಂಭೀರ ಆರೋಪ ಕೂಡ ಹೊರಗಡೆ ಬಂದಿತ್ತು. ಅದಾದ ನಂತರದಲ್ಲಿ ಸಾಕ್ಷಿ ಸಮೇತ ಹೇಗೆಲ್ಲ ಅಕ್ರಮ ನಡೆದಿದೆ ಅನ್ನುವಂಥದ್ದು ಕೂಡ ಬಟಾ ಬಯಲಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬೆಳ್ಳಂಬೆಳಿಗ್ಗೆನೇ ಇಡಿ ಅಧಿಕಾರಿಗಳ ತಂಡ ದಿಢೀರಂತ ದಾಳಿ ನಡೆಸಿ ಮಹತ್ವದ ದಾಖಲೆಗಳನ್ನು ಪರಿಶೀಲನೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಅದರ ಪ್ರಕಾರವಾಗಿ ಈ ಕಿಂಗ್ ಪಿನ್ ಏನಿದ್ದಾರೆ ಅವರಿಗೆ ಬೆಳ್ಳಂಬೆಳಿಗ್ಗೆನೇ ಇಡಿ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದರು. ಡಾಲರ್ಸ್ ಕಾಲೋನಿಯ ಅವರ ನಿವಾಸ, ಅದರ ಜೊತೆಗೆ 21 ಪ್ರಮುಖ ಜಾಗಗಳಲ್ಲಿ ಏಕಕಾಲಕ್ಕೆ ದಿಢೀರಂತ ದಾಳಿಯನ್ನು ನಡೆಸಿ ಮಹತ್ವದ ದಾಖಲೆಗಳನ್ನು ಪರಿಶೀಲನೆ ಮಾಡಿದ್ದಾರೆ. ಆಮೇಲೆ ಅವರು ರೇಡ್ ಮಾಡಿದಂಥ ಸಂದರ್ಭದಲ್ಲಿ ಶಿವಶಂಕರಪ್ಪ ಅವರ ಪತ್ನಿ ಏನಿದ್ದಾರೆ ಸುಮಾ ಅವರು ದೇವಸ್ಥಾನಕ್ಕೆ ಹೋಗಿರ್ತಾರೆ. ಬಟ್ ಅಲ್ಲಿಗೆ ಒಂದು ಟೀಮ್ ಹೋಗುತ್ತೆ, ಅಲ್ಲೂ ಕೂಡ ಅವರನ್ನು ವಿಚಾರಣೆಗೆ ಒಳಪಡಿಸುವಂಥ ಕೆಲಸ ಆಗುತ್ತೆ. ಅದರ ಜೊತೆಗೆ ಯಾರ್ಯಾರೆಲ್ಲ ಸೆಲೆಕ್ಟ್ ಆಗಿದ್ರಲ್ಲ ಅಭ್ಯರ್ಥಿಗಳು, ಆ ಅಭ್ಯರ್ಥಿಗಳ ನಿವಾಸದ ಮೇಲೂ ಕೂಡ ದಾಳಿಯನ್ನು ನಡೆಸಿ ಮಹತ್ವದ ದಾಖಲೆಗಳ ಪರಿಶೀಲನೆಯ ಕಾರ್ಯವನ್ನು ಇಡಿ ಅಧಿಕಾರಿಗಳ ತಂಡ ಮಾಡಿದೆ. ಇದು KPSCಯಲ್ಲಿ ನಡೆದಿದೆ ಎನ್ನಲಾದಂತಹ ಹಗರಣಕ್ಕೆ ಸಂಬಂಧಪಟ್ಟಂತೆ ಅದರಲ್ಲಿ ಈ 21ಕ್ಕೂ ಹೆಚ್ಚು ಅಭ್ಯರ್ಥಿಗಳ ವಿರುದ್ಧ ಕೂಡ ಏನು FIR ದಾಖಲಾಗಿತ್ತು, ಆ ಅಭ್ಯರ್ಥಿಗಳ ನಿವಾಸದ ಮೇಲೂ ಕೂಡ ಅಧಿಕಾರಿಗಳು ದಾಳಿಯನ್ನು ನಡೆಸಿ ಮಹತ್ವದ ದಾಖಲೆಗಳನ್ನು ಪರಿಶೀಲನೆ ನಡೆಸಿದ್ದಾರೆ. ಇನ್ನು KPSC ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಇಡಿ ದಾಳಿಯೇ ಮದ್ದು ಅಂತ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆಯನ್ನು ನೀಡಿದ್ದಾರೆ. KPSCಯಲ್ಲಿ ಹಲವು ಬಾರಿ ಭ್ರಷ್ಟಾಚಾರ ನಡೆದಿದೆ. KPSC ಭ್ರಷ್ಟಾಚಾರದ ಬಗ್ಗೆ ಸದನದಲ್ಲಿ ನಾವು ಕೂಡ ಚರ್ಚೆ ಮಾಡಿದ್ದೀವಿ. BBMP ಅಧಿಕಾರಿಗಳ ಹುದ್ದೆ, ಪಶುವೈದ್ಯಾಧಿಕಾರಿಗಳ ಹುದ್ದೆ, ಪೊಲೀಸ್ ನೇಮಕಾತಿಯಲ್ಲೂ ಕೂಡ 100 ಕೋಟಿ ಲೂಟಿಯಾಗಿದೆ ಅಂತ ಆರೋಪಿಸಿದ್ದಾರೆ. ಇದೇ ಕಾರಣಕ್ಕೆ ಇಡಿ ದಾಳಿಯಾಗಿದೆ. ತಪ್ಪಿತಸ್ಥರಿಗೆ ತಕ್ಕ ಶಿಕ್ಷೆ ಆಗಬೇಕು. ಸರ್ಕಾರ KPSC ಅಕ್ರಮ ವಿಚಾರದಲ್ಲಿ ಸೂಕ್ತ ತನಿಖೆಯನ್ನು ಮಾಡ್ತಾ ಇಲ್ಲ. ನಾವು CBI ತನಿಖೆಗೆ ಕೇಳಿದ್ದೀವಿ. ಇಡಿ ದಾಳಿಯಾಗಿರೋದು ಸ್ವಾಗತಾರ್ಹ ಅಂತ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ತನಿಖೆನೂ ಮಾಡ್ತಾ ಇಲ್ಲ, ಮಾತತ್ರ ಒಂದು SIT ರಚನೆ ಮಾಡ್ತಾರೆ, ಆಮೇಲೆ ಮುಚ್ಚಾಕ್ತಾ ಇದ್ದಾರೆ. ನಾವು CBI ತನಿಖೆ ಕೊಡಿ ಅಂತ ಕೇಳಿದ್ರಿ, CBI ತನಿಖೆ ಕೊಟ್ಟಿದ್ರೆ ಇಷ್ಟೊತ್ತಿಗೆ ಈ ಯಾರು KPSC ಹಗರಣದಲ್ಲಿ ಭಾಗಿಯಾಗಿದ್ರು ಅವರೆಲ್ಲ ಜೈಲಿಗೆ ಹೋಗ್ತಾ ಇದ್ರು.
ಅದರಿಂದ ಎಲ್ಲೋ ಒಂದು ಕಡೆ ಈ ಸರ್ಕಾರ ಅದನ್ನೆಲ್ಲ ಮುಚ್ಚಾಕ್ತಾ ಇದೆ ಅನಿಸ್ತಾ ಇದೆ. ಇವತ್ತು ರೈಡ್ ಆಗಿರೋದು ಸ್ವಾಗತ. ಸರ್ಕಾರದ ದುಡ್ಡನ್ನು ಖಜಾನೆಗೆ ತರುವಂಥ ಒಳ್ಳೆ ಕೆಲಸವನ್ನು ಇ ಡಿ ಅವ್ರು ಮಾಡ್ತಾ ಇದ್ದಾರೆ. ಅಭಿನಂದನೆಗಳು.